ಆತ್ಮೀಯ ವ್ಯಾಕರಣಾಸಕ್ತರಿಗೆ ಸಿರಿಗನ್ನಡ ವ್ಯಾಕರಣ ವಾಹಿನಿಗೆ ಸ್ವಾಗತ ಸುಸ್ವಾಗತ. ನಾವು ಹಿಂದಿನ ತರಗತಿಯಲ್ಲಿ ನಾಮಪದಗಳ ರೂಪ ತದ್ದಿತಾಂತವನ್ನ ನೋಡಿದ್ದೀವಿ. ಇವತ್ತು ನಾವು ಇನ್ನೊಂದು ಭಾಗವನ್ನ ನೋಡ್ಲಿಕ್ಕಿದ್ದೀವಿ. ಪರದೆ ಮೇಲೆ ಒಂದೆರಡು ಶಬ್ದ ಕಾಣ್ತಾ ಇದೆ. ಕೃತ್, ಕರ್ತೃ, ಯಾವುದಕ್ಕೆ ಸಂಬಂಧಪಟ್ಟಿದ್ದಿರಬಹುದು? ಕ್ರಿಯೆ, ಧಾತು, ನಾಮ ಪ್ರಕೃತಿ, ನಾಮಪದ, ಪ್ರತ್ಯಯ, ಆಖ್ಯಾತ ಪ್ರತ್ಯಯ. ಹೀಗೆ ಅನೇಕ ಅಂಶಗಳನ್ನ ಪ್ರತಿಬಿಂಬಿಸುವ ಕ್ರಿಯಾಪದದ ಒಂದು ರೂಪ ಅದುವೇ ಕೃದಂತ. ಧಾತುವಿಗೆ ಪ್ರತ್ಯಯಗಳು ಅನೇಕ ಬಾರಿ ಸೇರ್ತಾ ಹೋಗ್ತವೆ, ಅನೇಕ ರೀತಿಯಲ್ಲಿ ಸೇರ್ತಾ ಹೋಗ್ತವೆ. ಕ್ರಿಯಾಪದ ಪೂರ್ಣ ಆಗುವ ಹಂತದಲ್ಲಿ ಆ ಕ್ರಿಯಾಪದದ ಕೊನೆಯಲ್ಲಿರ್ತಕ್ಕಂತಹ ಪ್ರತ್ಯಯ ಆಖ್ಯಾತ ಪ್ರತ್ಯಯ. ಹಾಗೆ ಆ ಕ್ರಿಯೆ ಯಾವ ಸಮಯದಲ್ಲಿ ನಡೀತು ಅಂತ ತಿಳಿಸುವುದು ಅದು ಕಾಲಸೂಚಕ ಪ್ರತ್ಯಯ. ಹೀಗೆ ಅರ್ಥವಿಲ್ಲದ ಅಕ್ಷರ ಅಥವಾ ಪದಗಳು ಧಾತು ಅಥವಾ ನಾಮ ಪ್ರಕೃತಿಗಳ ಜೊತೆಗೆ ಸೇರಿ ಒಂದು ಅರ್ಥ ಕೊಡುವಂಥದ್ದೇ ಪ್ರತ್ಯಯ ಅಂತ ಹೇಳ್ತೀವಿ. ಅದು ಪದದ ನಂತರ ಸೇರುತ್ತೆ. ಪ್ರತ್ಯಯ ಮತ್ತೆ ಉಪಸರ್ಗ ಇದರ ಬಗ್ಗೆ ನಮಗೆ ಗೊತ್ತಿದೆ. ಇವತ್ತಿನ ತರಗತಿಯಲ್ಲಿ ನಾವು ಕೃದಂತಗಳು ಅಂತ ಹೇಳಿದ್ರೆ ಏನು, ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳ್ಕೊಳ್ಳೋಣ. ಕೃದಂತ ಈ ಪದನೇ ಹೇಳ್ತಾ ಇದೆ, ಧಾತು ಇವುಗಳ ಜೊತೆಗೆ ಕೃತ್, ಪ್ರತ್ಯಯ ಇವುಗಳು ಸೇರಿದಾಗ ನಮಗೆ ಸಿಗುವಂಥದ್ದು ಕೃದಂತ. ಧಾತು ಅಂತ ಹೇಳಿದ್ರೆ ನಮ್ಗೆ ಗೊತ್ತಿದೆ ಕ್ರಿಯಾಪದದ ಮೂಲ ರೂಪ. ಈ ಧಾತುವಿಗೆ ಇರ್ತಕ್ಕಂಥ ಇನ್ನೊಂದು ಹೆಸರು ಕ್ರಿಯಾ ಪ್ರಕೃತಿ. ಅಂತಹ ಧಾತುವಿಗೆ ಕೃತ್ ಪ್ರತ್ಯಯ ಸೇರಿ ಕೃದಂತ ಆಗತ್ತೆ. ಉದಾಹರಣೆಗೆ ನಾವು ನೋಡ್ಬೇಕು ಅಂತ ಹೇಳಿದ್ರೆ ಆ ಕೃತ್ ಪ್ರತ್ಯಯಗಳು ಯಾವುದೆಲ್ಲ? ದ, ಅದ, ಅಲಿಕ್ಕೆ, ಇಕೆ, ಕುತ್ತ, ಅಲು, ಅಪು, ಇವು ಯಾವುಗಳಿಗೂ ಸ್ವತಂತ್ರ ಅರ್ಥ ಅಂತ ಇರೋದಿಲ್ಲ. ಸ್ವತಂತ್ರ ಅರ್ಥ ಇಲ್ಲದ ಅಕ್ಷರಗಳನ್ನ ನಾವು ಧಾತು ಕ್ಷಮಿಸಿ ಪ್ರತ್ಯಯ ಅಂತ ಕರಿತೀವಿ. ಅವುಗಳು ಸೇರುದ್ರಿಂದ ನಮಗೆ ಸಿಗುವಂತಹ ಪದಗಳು ಯಾವುದು? ಅದು ಅಲ್ಲಿ ಕಾಣ್ತಾ ಇದೆ, ಓದಲು, ನೋಡಿದ, ಹೇಳಿಕೆ, ಇಂತಹ ಒಂದಿಷ್ಟು ಪದಗಳು. ಇವುಗಳು ಪೂರ್ಣ ಕ್ರಿಯಾಪದಗಳಲ್ಲ. ಒಂದು ಪರಿಪೂರ್ಣ ಕ್ರಿಯಾಪದದಲ್ಲಿ ಧಾತು ಇರುತ್ತೆ, ಕಾಲಸೂಚಕ ಪ್ರತ್ಯಯ ಇರುತ್ತೆ, ಆಖ್ಯಾತ ಪ್ರತ್ಯಯ ಇರುತ್ತೆ. ಈ ಮೂಲಕ ನಮಗೆ ಲಿಂಗ, ಪುರುಷ, ವಚನ ಇವುಗಳೆಲ್ಲವೂ ಅದರಲ್ಲಿ ಗುರುತಿಸೋದಕ್ಕೆ ಸಹಾಯ ಮಾಡುತ್ತೆ. ಆದರೆ ಕೃದಂತಗಳಲ್ಲಿ ಈ ಮೂರು ಅಂಶಗಳನ್ನ ಸ್ಪಷ್ಟವಾಗಿ ಗುರುತಿಸೋದಕ್ಕೆ ಆಗೋದಿಲ್ಲ. ಈ ಕೃದಂತಗಳಲ್ಲಿ ಮೂರು ಪ್ರಕಾರಗಳನ್ನ ನಾವು ನೋಡಬಹುದು. ಆ ಕೃದಂತಗಳ ವಿಧಗಳು ಯಾವುದು? ಒಂದನೇದು ಕೃದಂತ ನಾಮ, ಎರಡು ಕೃದಂತ ಭಾವನಾಮ, ಮೂರನೇದು ಕೃದಂತ ಅವ್ಯಯ. ಈ ಹೆಸರೇ ತಿಳಿಯುವ ಹಾಗೆ ಕೃದಂತ ನಾಮ ಅನ್ನುವಂಥದ್ದು ಅಲ್ಲಿ ಏನನ್ನ ಸೂಚಿಸುತ್ತೆ? ನಾಮ ಅಂದ್ರೆ ಯಾವುದೋ ಒಬ್ಬ ವ್ಯಕ್ತಿ, ಅಂದ್ರೆ ನೇರವಾಗಿ ಹೆಸರನ್ನ ಸೂಚಿಸುವುದಿಲ್ಲ, ಆದ್ರೆ ವ್ಯಕ್ತಿಯನ್ನು ಸೂಚಿಸ್ತಾ ಇರುವ ಹಾಗೆ ಆಗುತ್ತೆ, ಅಥವಾ ಒಂದು ಕರ್ತೃ ಕೆಲಸ ಮಾಡಿದಂತಹ ವ್ಯಕ್ತಿಯನ್ನ ಸೂಚಿಸುತ್ತೆ. ಕೃದಂತ ಭಾವನಾಮ ಆ ಕ್ರಿಯೆಯ ಭಾವವನ್ನ ಹೇಳುವಂಥದ್ದು. ಕೃದಂತ ಅವ್ಯಯ ಈ ಮೇಲಿನ ಎರಡು ಅಲ್ಲದ ಅಂಶ ಕ್ರಿಯೆಯ ಸೂಚಕವನ್ನು ತಿಳಿಸುವಂತಹದ್ದೇ ಕೃದಂತ ಅವ್ಯಯ. ಬನ್ನಿ ಒಂದೊಂದಾಗೆ ನಾವು ಉದಾಹರಣೆ ಸಹಿತ ನೋಡ್ತಾ ಬರೋಣ. ಕೃದಂತ ನಾಮಕ್ಕೆ ನಾವು ಕೃನ್ನಾಮ ಅನ್ನುವಂತಹ ಸಂಕ್ಷಿಪ್ತ ರೂಪದಲ್ಲಿಯೂ ನಾವು ಕರಿಬಹುದು. ಯಾಕೆ ಈ ರೀತಿ ಕರಿತೀವಿ? ಧಾತುಗಳಿಗೆ ಕರ್ತೃವಿನ ಅರ್ಥವನ್ನ ಕೊಡುವ ಹಾಗೆ, ನಾನು ಹೇಳಿದ ಹಾಗೆ ಯಾವುದೋ ವ್ಯಕ್ತಿಯನ್ನ ಸೂಚಿಸುವ ಹಾಗೆ ಇರುತ್ತೆ, ಆದ್ರೆ ಅದು ಕ್ರಿಯಾರೂಪ, ನೆನ್ಪಿಟ್ಕೋಬೇಕು. ಧಾತುಗಳಿಗೆ ಕರ್ತೃ ಮುಂತಾದ ಅರ್ಥದಲ್ಲಿ
ಸಾಮಾನ್ಯವಾಗಿ ಅ ಅನ್ನುವಂತಹ ಪ್ರತ್ಯಯ ಸೇರುತ್ತೆ. ಅ ಅನ್ನುವಂಥದ್ದು ಇಲ್ಲಿ ಕೇವಲ ಅಕ್ಷರ ಅಲ್ಲ, ಅದು ಪ್ರತ್ಯಯ. ಇಲ್ಲಿ ಕಾಲಸೂಚಕ ಪ್ರತ್ಯಯಗಳು ಹಾಗೂ ನಿಷೇಧಾರ್ಥಕ ಇವುಗಳ ಜೊತೆಗೆ ಸೇರಿದಾಗ ಅಲ್ಲಿ ಅಥವಾ ಅಂತ ಆಗತ್ತೆ, ಸರಿನಾ? ಕಾಲಸೂಚಕ ಪ್ರತ್ಯಯ ಅಥವಾ ನಿಷೇಧಾರ್ಥಕ ಅವುಗಳು ಸೇರಿ ಕೃದಂತ ನಾಮ ಅಂತ ಆಗತ್ತೆ. ಈ ಕೃದಂತ ನಾಮಗಳು ಯಾವ ರೀತಿ ಇರ್ತವೆ? ಉದಾಹರಣೆ ನೋಡ್ತಾ ಬಂದ್ರೆ, ಆ ಪ್ರತ್ಯಯಗಳು ಸೇರುವ ಸಂದರ್ಭದಲ್ಲಿ ನಮ್ಗೆ ಯಾವೆಲ್ಲ ಅಂಶಗಳನ್ನ ಗಮನಿಸಬೇಕು? ಭೂತಕಾಲದಲ್ಲಿ ಅ ಜೊತೆಗೆ ದ ಅನ್ನುವಂತಹ ಭೂತಕಾಲದ ಕಾಲಸೂಚಕ ಪ್ರತ್ಯಯ ನಮ್ಗೆ ಕಾಣುತ್ತೆ. ಹಾಗೆ ಭವಿಷ್ಯತ್ ಕಾಲದ ಕಾಲಸೂಚಕ ಪ್ರತ್ಯಯ ವ ಅಥವಾ ಉವ ಅನ್ನುವಂಥದ್ದು. ನಿಷೇಧ ಅಂದ್ರೆ ಕೆಲಸ ಆಗೋದಿಲ್ಲ ಅಂತಹ ಅರ್ಥವನ್ನು ಕೊಡುವಂತಹ ಪ್ರತ್ಯಯ ಅಲ್ಲಿ ಅದ ಅನ್ನುವಂಥದ್ದು. ಈ ಮೂರು ಅಂಶಗಳನ್ನ ಒಳಗೊಂಡಂತಹ ಉದಾಹರಣೆಗಳನ್ನ ನಾವು ನೋಡ್ಬೇಕು. ಇಲ್ಲಿ ನೋಡಿದ, ತಿನ್ನುವ, ನೋಡದ, ಇಲ್ಲಿ ನೋಡದ ಅನ್ನುವಂಥದ್ರಲ್ಲಿ ನಿಷೇಧದ ಅರ್ಥ ಕಾಣುತ್ತೆ. ಬರೆಯದ, ಬರುವ, ಕರೆದ, ಮಾಡದ, ಬರೆಯುವ, ತಿಂದ, ಬರೆದ, ನಲಿದ, ನರ್ತಿಸಿದ ಇವೆಲ್ಲ ಕ್ರಿಯಾರೂಪಗಳೇ. ಆದ್ರೆ ಯಾವುದೋ ಒಂದು ಕರ್ತೃವನ್ನ ಸೂಚಿಸ್ತಾ ಇದೆ ಅನ್ನುವ ಅರ್ಥವನ್ನ ಕೊಡುತ್ತೆ. ನೆನೆಯದ, ಕರೆಯುವ, ಸವೆಯದ, ಬರದ, ಕೇಳುವ, ನಿಲ್ಲುವ. ಈ ಇಷ್ಟು ಉದಾಹರಣೆಗಳ ಒಳಗಡೆ ನಾವು ಈ ಹಿಂದೆ ಹೇಳಿರ್ತಕ್ಕಂತಹ ಮೂರು ಅಂಶಗಳನ್ನ ಮತ್ತೆ ನೆನಪಿಸ್ಕೊಳ್ಳೋಣ. ಒಂದು, ಭೂತಕಾಲದ ಕಾಲಸೂಚಕ ಪ್ರತ್ಯಯ ದ ಕೂಡಿಸು ಅ, ಇದೆಲ್ಲ ಅಕಾರದಿಂದ ಅಂತ್ಯವಾಗುವಂತಹ ಅಕ್ಷರಗಳು, ಅಕಾರಾಂತ ಪದಗಳು. ಹಾಗೆ ಅದು ಭೂತಕಾಲ ಅಥವಾ ಭವಿಷ್ಯತ್ ಕಾಲ ಅಥವಾ ನಿಷೇಧಾರ್ಥಕ, ಈ ಮೂರು ಅರ್ಥವನ್ನ ಕೊಡುವಂತಹ ಕ್ರಿಯಾರೂಪಗಳು ಯಾವುದೋ ಒಂದು ಕರ್ತೃವನ್ನ ಸೂಚಿಸಿದ ಹಾಗೆ ಇರುತ್ತೆ. ಕರ್ತೃ ಅಂದ್ರೆ ಯಾರು ಕೆಲಸ ಮಾಡ್ತಾರೋ ಆ ವ್ಯಕ್ತಿ, ಸರಿನಾ? ಅದು ಕರ್ತೃ. ಆ ಕರ್ತೃವನ್ನ ಸೂಚಿಸುವ ಹಾಗೆ ಇರುತ್ತೆ. ಇನ್ನು ಎರಡನೆಯ ವಿಧ ಕೃದಂತ ಭಾವನಾಮ. ನಾವು ಇದನ್ನ ನಾಮಪದಗಳನ್ನ, ನಾಮವಾಚಕಗಳನ್ನ ಅಧ್ಯಯನ ಮಾಡುವಾಗ ಇದನ್ನು ಕೂಡ ತಿಳ್ಕೊಂಡು ಬಂದಿರ್ತೀವಿ. ಅಲ್ಲಿನ ಉದಾಹರಣೆಗಳನ್ನು ನಾವು ಇಲ್ಲಿ ಸಹ ನೋಡಬಹುದು. ಇಲ್ಲಿ ಕೃದಂತ ಭಾವನಾಮ ಅಂತ ಹೇಳಿದ್ರೆ ಈ ಕ್ರಿಯಾಪದದ ಮೂಲ ರೂಪ ಧಾತು, ಅವುಗಳ ಮೇಲೆ ಭಾವ ಅರ್ಥವನ್ನ ಕೊಡುವಂಥದ್ದು. ಭಾವಾರ್ಥದಲ್ಲಿ ಕೃತ್ ಪ್ರತ್ಯಯಗಳು ಸೇರುತ್ತವೆ. ಆ ಕೃತ್ ಪ್ರತ್ಯಯಗಳು ಸೇರಿ ಆಗುವಂತಹದ್ದು ಕೃದಂತ ಭಾವನಾಮ. ಇಲ್ಲಿ ಆ ಕ್ರಿಯೆಯ ರೀತಿಯನ್ನ ಅಥವಾ ಕ್ರಿಯೆಯ ಭಾವವನ್ನ ಸೂಚಿಸುವಂತಹದ್ದೇನೋ ಈ ಭಾವನಾಮಗಳು. ಉದಾಹರಣೆ ಜೊತೆಗೆ ನಾವು ಇನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬಹುದು. ಇಲ್ಲಿ ಉಡುಗೆ, ಉಡುಗೆ ಹೇಳಿದ್ರೆ ಉಡುವುದು, ಉಡುಗೆ ತೊಡುಗೆ ಅಂತ ನಾವು ಜೋಡಿ ನುಡಿಯಲ್ಲಿ ಕಲ್ತ್ಕೊಳ್ತೀವಲ್ಲ, ಹಾಗೆ ಉಡುವುದು ಅನ್ನುವಂಥದ್ದು ಉಡುಗೆ. ಕಲಿಯುವುದು ಕಲಿಕೆ, ಸ್ಮರಿಸಿಕೊಳ್ಳುವುದು ಅಥವಾ ನೆನೆಯುವುದು ಅದು ನೆನಪು, ತಿನ್ನುವುದು ತಿನಿಸು, ನಡುಗುವುದು ನಡುಕ, ಬರೆಯುವುದು ಬರವಣಿಗೆ. ಇದೆಲ್ಲ ಅವುಗಳ ಭಾವ. ಮೆರೆಯುವಂತಹದ್ದು ಅದು ಮೆರವಣಿಗೆ. ತಿಳಿಯುವಂತಹದರ ಭಾವ ಏನು? ತಿಳಿವಳಿಕೆ. ನಾಚುವುದರ ಭಾವ ನಾಚಿಕೆ, ಹೇಳುವುದರ ಭಾವ ಹೇಳಿಕೆ, ಬೆದರುವುದರ ಭಾವ ಬೆದರಿಕೆ. ಇಲ್ಲಿ ಆ ಕ್ರಿಯೆಯ ಭಾವಾರ್ಥವನ್ನ ಮಾತ್ರ ಹೇಳುವಂತಹದ್ದು ಇದುವೇ ಕೃದಂತ ಭಾವನಾ. ಆದರೆ ಈ ಪದಗಳ ಮೂಲ ರೂಪ ಕ್ರಿಯೆ ಇದ್ರೆ ಅದು ಕೃದಂತ ಭಾವನಾಮ. ಹೀಗೆ ನಮ್ಗೆ ಹಿಂದಿನ ಬಾರಿ ತಿಳ್ಕೊಂಡಂತ ತದ್ದಿತ ಅಂತ ಭಾವನಾಮ, ಅದು ಕೂಡ ಪದಗಳು ಹೀಗ ಅನ್ಸುತ್ತೆ, ಆದ್ರೆ ಆ ಪದದ ಮೂಲ ರೂಪ ನಾಮ ಪ್ರಕೃತಿ ಆಗಿರುತ್ತೆ, ಇದರ ಮೂಲ ರೂಪ ಕ್ರಿಯಾ ಪ್ರಕೃತಿ ಆಗಿರುತ್ತೆ ಅಥವಾ ಧಾತು ಆಗಿರುತ್ತೆ. ಇದು ವ್ಯತ್ಯಾಸ. ಹಾಗೆ ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ಈ ಕೃದಂತ ಮತ್ತೆ ತದ್ದಿತ ಅಂತ ಎರಡರ ನಡುವಿನ ಹೋಲಿಕೆ ಮತ್ತು ವ್ಯತ್ಯಾಸ ಈ ಎರಡನ್ನ ನೋಡ್ಕೊಂಡು ಬರೋಣ. ಈಗ ಇಲ್ಲಿ ಅರ್ಥ ಮಾಡ್ಕೋಬೇಕಾದ ಸುಲಭ ವಿಧಾನ ಯಾವುದು? ಇಲ್ಲಿ ಕ್ರಿಯಾರೂಪ ಅಂತ ಇದೆ. ಆ ಕ್ರಿಯಾರೂಪ ಧಾತು, ಅದರ ಭಾವವನ್ನ ಹೇಳುವಂತಹದ್ದು ಇಲ್ಲಿ ಕೃದಂತ ಭಾವನಾಮ. ಇನ್ನು ಮೂರನೇ ಉದಾಹರಣೆ,
ಮೂರನೆಯ ವಿಧ ಕೃದಂತ ಅವ್ಯಯ. ಈ ಮೊದಲನೆಯ ಎರಡೂ ಅಂಶಗಳು ಅಲ್ಲದೆ ಇರತಕ್ಕಂಥದ್ದು ಕೃದಂತ ಅವ್ಯಯ. ಇಲ್ಲಿ ಧಾತುಗಳ ಮೇಲೆ ಯಾವುದೆಲ್ಲ ಪ್ರತ್ಯಯಗಳು ಸೇರ್ತವೆ? ಉತ, ಉತ್ತ, ಅದೆ, ಅರೆ, ಅಲು, ಅಲಿಕೆ, ಇನ್ನು ತುಂಬಾ ಪ್ರತ್ಯಯಗಳು ಸೇರ್ತವೆ. ಅಂತಹ ಪ್ರತ್ಯಯಗಳು ಸೇರಿ ಅಪೂರ್ಣ ಕ್ರಿಯಾಪದಗಳನ್ನು ಉಂಟು ಮಾಡುತ್ತವೆ. ನಾನು ಪ್ರಾರಂಭದಲ್ಲೇ ಹೇಳಿದ್ದೆ, ಇಲ್ಲಿರ್ತಕ್ಕಂತಹ ಯಾವ ಅಂಶಗಳು ಪರಿಪೂರ್ಣವಾದ ಕ್ರಿಯಾಪದಗಳು ಅಲ್ಲ. ಆದ್ರಿಂದ ಇವುಗಳು ಅಪೂರ್ಣ ಕ್ರಿಯಾಪದಗಳನ್ನ ಉಂಟು ಮಾಡುತ್ತವೆ. ಇದೇನಾಗಿರ್ತವೆ? ಕೃದಂತ ಅವ್ಯಯ ಅಂತ ಕರೆಸ್ಕೊಳ್ಳುತ್ತೆ. ಇದರ ಉದಾಹರಣೆನೂ ಕೂಡ ಬಹಳ ಸುಲಭ. ಇಲ್ಲಿ ಗಮನ ಕೊಡುವಂತಹದ್ದು ಬರೆಯುತ್ತಾ. ಇಲ್ಲಿ ಶಬ್ದವನ್ನ ನೋಡ್ತಾ ಇರ್ಬೇಕಾದ್ರೆ ಗೊತ್ತಾಗತ್ತೆ ಅದು ಪೂರ್ಣ ಆಗ್ಲಿಲ್ಲ ಅಂತ. ಆದ್ರೆ ಇದು ಯಾವುದೋ ಕರ್ತೃವನ್ನ ಹೇಳುವಂತಹದ್ದಲ್ಲ, ಹಾಗೆ ಭಾವವನ್ನ ಹೇಳ್ತಾನೂ ಇಲ್ಲ. ಬರೆಯುತ್ತಾ, ಬರಲು, ನೋಡುತ್ತಾ, ನೋಡಲು, ಓದುತ್ತಾ, ಚೆಲ್ಲಲು, ನೆಗೆಯುತ್ತಾ, ಓಡಲಿಕ್ಕೆ, ಓಡು ಕೂಡಿಸು ಅಲಿಕ್ಕೆ ಓಡಲಿಕ್ಕೆ, ತಿಳಿದು, ಮಾಡದೆ, ಹೋಗದೆ, ಇದು ಕೇಳದೆ, ನಲಿಯುತ್ತ, ಬರುತ್ತ, ಸೇರುತ್ತ, ಬೀರುತ್ತ, ಒಲಿಯುತ್ತ, ಸವಿಯಲು. ಈ ರೀತಿಯ ಕೆಲವೊಂದು ಉದಾಹರಣೆಗಳನ್ನ ನಾವು ಕೃದಂತ ಅವ್ಯಯಗಳಿಗೆ ಕೊಡಬಹುದು. ಈ ಮೂರನ್ನು ನಾವು ಒಮ್ಮೆ ವಿಡಿಯೋನ ಪಾಸ್ ಮಾಡ್ತಾ ಮೂರರ ನಡುವಿನ ಸಾಮ್ಯತೆ ಅಥವಾ ವ್ಯತ್ಯಾಸ ಇವುಗಳನ್ನು ನಾವು ಒಂದ್ಸತ್ತು ನೋಡ್ತಾ ಬಂದ್ರೆ ಇದನ್ನ ಗುರುತಿಸುವಂತದ್ದು ನಮಗೆ ಬಹಳ ಸುಲಭವಾಗಿ ಗೊತ್ತಾಗುತ್ತೆ. ಸರಿ ಮಿತ್ರರೇ, ಈ ವಿಡಿಯೋದಲ್ಲಿ ಇದರ ಪರಿಚಯ ಸುಲಭವಾಗಿ ಹೇಗೆ ಮಾಡೋದು ಅನ್ನೋದನ್ನ ತಿಳ್ಕೊಂಡಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ಕೃದಂತ ಮತ್ತು ತದ್ದಿತ್ತಾಂತ ಇವುಗಳ ನಡುವಿನ ವ್ಯತ್ಯಾಸ ಮತ್ತು ಹೋಲಿಕೆಗಳ ಜೊತೆಗೆ ಆ ಪ್ರಶ್ನೆ ಪತ್ರಿಕೆಗಳಲ್ಲಿ, ಉದಾಹರಣೆಗೆ FD ಆಗಿರಬಹುದು, SD ಆಗಿರಬಹುದು, 10ನೇ ತರಗತಿ ಇರಬಹುದು, ಇನ್ಯಾವುದೋ ಪರೀಕ್ಷೆಗಳಲ್ಲಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಇದರ ಪ್ರಶ್ನೆಗಳನ್ನ ಯಾವ ರೂಪದಲ್ಲಿ ಕೇಳ್ತಾರೆ ಅಂತಹದೊಂದಿಷ್ಟು ಮಾದರಿ ಪ್ರಶ್ನೆಗಳನ್ನ ನಾವು ಈ ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಬರೋಣ. ಅಲ್ಲಿಯ ತನಕ ಎಲ್ಲರಿಗೂ ಧನ್ಯವಾದ. ಶುಭವಾಗಲಿ.